ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ಇವತ್ತಿಗೆ 50 ವರ್ಷ ಭರ್ತಿ. ಪ್ರಮುಖವಾಗಿ ಇಂದಿರಾ ಗಾಂಧಿಯವರು ದೇಶದಲ್ಲಿ 1975ರಲ್ಲಿ ಈ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ರು. ಯಾಕೆ ಘೋಷಣೆ ಮಾಡಿದ್ರು? ಈ ಕರಾಳ ಇತಿಹಾಸಕ್ಕೆ ಕಾರಣ ಏನು? ಆ ಕುರಿತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಪ್ರಮುಖವಾಗಿ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಶಿಫಾರಸು ಮೇಲೆ ಈ ಎಮರ್ಜೆನ್ಸಿ ಘೋಷಣೆಯಾಗಿತ್ತು. ಇಡೀ ದೇಶದ ಸಂಪೂರ್ಣ ಅಧಿಕಾರ ಇಂದಿರಾ ಗಾಂಧಿಯ ಕೈವಶ ಆಗಿತ್ತು. ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದವರಿಗೆ ಸಿಕ್ಕಲ್ಲಿ ಅವರ ಬಂಧನ ಕೂಡ ಆಗಿತ್ತು. ಧ್ವನಿ ಎತ್ತಿದ ಸುಮಾರು 1 ಲಕ್ಷ ಜನ ಜೈಲು ಪಾಲಾಗಿದ್ರು. ತುರ್ತು ಪರಿಸ್ಥಿತಿ ಘೋಷಣೆಯಾಗಿರುವ ಹಿನ್ನೆಲೆ ಪತ್ರಿಕಾ ಸ್ವಾತಂತ್ರ್ಯಕ್ಕೂ ಕೂಡ ಧಕ್ಕೆಯಾಗಿತ್ತು. ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟ ಮಾಡುವುದಕ್ಕೂ ಸರ್ಕಾರದ ಅನುಮತಿಯನ್ನ ಪಡೆದುಕೊಳ್ಳಬೇಕಾಗಿತ್ತು. ಆ ಸಂದರ್ಭದಲ್ಲಿ 21 ದಿನಗಳ ಕಾಲ ದೇಶ ಕೇಂದ್ರ ಸರ್ಕಾರದ ಮುಷ್ಟಿಯಲ್ಲಿತ್ತು. ದೇಶದ ಸ್ವಾತಂತ್ರ್ಯೋತ್ತರ ಇತಿಹಾಸದ ಈ ಕರಾಳತೆಗೆ ಈಗ 50 ವರ್ಷ. ಪ್ರಮುಖವಾಗಿ 1971ರ ಸಾರ್ವತ್ರಿಕ ಚುನಾವಣೆಯ ಸಮಯ. ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಈ ಇಂದಿರಾ ಗಾಂಧಿಯವರು ಸ್ಪರ್ಧೆ ಮಾಡಿದ್ರು. ಆಗ ಬಹುಮತದೊಂದಿಗೆ ಗೆಲುವು ಕೂಡ ಕಂಡಿರ್ತಾರೆ. ಆದರೆ ಮತದಾನದ ಸಂದರ್ಭದಲ್ಲಿ ಅಕ್ರಮ ಆಗಿದೆ ಅಂತ ಆರೋಪಿಸಿ ಕೆಲವರು ಈ ಅಲಹಾಬಾದ್ ಕೋರ್ಟ್ ಮೆಟ್ಟಿಲು ಹತ್ತಿರ್ತಾರೆ. ಈ ಕುರಿತು ಸುದೀರ್ಘ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಪ್ರಮುಖವಾಗಿ ಒಂದು ಮಹತ್ವದ ಆದೇಶ ಕೊಡುತ್ತೆ. ಇಂದಿರಾ ಆಯ್ಕೆಯನ್ನೇ ಅಸಿಂಧು ಅಂತ ಘೋಷಣೆ ಮಾಡಿಬಿಡುತ್ತೆ. 6 ವರ್ಷ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡೋ ಹಾಗಿರಲ್ಲ, ಆ ರೀತಿ ನಿರ್ಬಂಧವನ್ನ ಕೂಡ ಕೋರ್ಟ್ ಹೇರಿತು. ಇದರಿಂದಾಗಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ನೇತೃತ್ವದ ಇಂದಿರಾ ಗಾಂಧಿ ಸರ್ಕಾರ ಎಲ್ಲಿ ಅಧಿಕಾರ ಕೈ ತಪ್ಪಿ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ಎಮರ್ಜೆನ್ಸಿಯನ್ನ ಅವತ್ತಿಗೆ ಘೋಷಣೆ ಮಾಡಿದ್ರು. ಸೊ ಇತಿಹಾಸ ಅಂತ, ದೇಶದ ಇತಿಹಾಸ ಅಂತ ನಾವು ಗಮನಿಸಿದ್ರೆ ಈ ಎಮರ್ಜೆನ್ಸಿ ಘೋಷಣೆ ಆಗಿರುವಂತಹ ದಿನಕ್ಕೆ 50 ವರ್ಷ ಭರ್ತಿ.